ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಇಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇದೇ ಮಾರ್ಚ್ 29 ತಾರೀಕು ಶನಿ ಬದಲಾವಣೆಯ ಪ್ರಯುಕ್ತ 29ನೇ ತಾರೀಕೆ ವಿಶೇಷವಾಗಿರುವಂತಹ ಶನೇಶ್ವರ ಹೋಮದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ನಾನು ಸಾಕಷ್ಟು ನೋಡಿರೋ ಹಾಗೆ ಕೇಳ್ಪಟ್ಟಿರೋ ಹಾಗೆ ಈ ಹಸ್ತರೇಖೆನಲ್ಲಿ ಇದು ಶುಕ್ರ ಪರ್ವ ಅನ್ನುವಂಥದ್ದು ತುಂಬಾ ಕಾಮನ್ ಆಗಿ ಗೊತ್ತಿರುವಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಈ ಹಣ ಮಾಡಬೇಕು ಅಂತಿರೋರು ನೀವು ಯಾವುದೋ ಒಂದು ಕಲರ್ ಹೇಳ್ತಾರೆ, ಆ ಪೆನ್ನಲ್ಲಿ ನೀವೊಂದು ಸಂಖ್ಯೆಗಳನ್ನ ಬರ್ಕೊಳ್ಳೋದ್ರಿಂದ ಹಣ ನಿಮ್ಮನ್ನೇ ಹುಡ್ಕೊಂಡು ಬಂದ್ಬಿಡುತ್ತೆ, ಅಥವಾ ನಿಮ್ಮ ಹತ್ರ ಸದಾ ಹಣ ಇರುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಆ ಥರ ಬರ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಈ ವರ್ಕೌಟ್ ಅನ್ನುವಂಥದ್ದು ಆಗುತ್ತಾ? ಬರ್ಕೊಳ್ಬೇಕು ಅಂತಂದ್ರೆ ಪ್ರತಿನಿತ್ಯ ಮಾಡ್ಬೇಕಾಗತ್ತಾ? ಹೇಗೆ ಗುರುಗಳೇ? ಸೊ ಅದನ್ನ ಬರ್ಕೊಳ್ಳೋದ್ರಿಂದ ನಾವು ಹಣ ಅನ್ನುವಂಥದ್ದನ್ನ ನೋಡ್ಬೋದಾ ಅಥವಾ ಹಣವನ್ನ ಮಾಡಬಹುದಾ? ಸೊ ಇಷ್ಟೊಂದು ಬೆನಿಫಿಟ್ ಇದೆಯಾ ಈ ಶುಕ್ರ ಪರ್ವದಲ್ಲಿ? ಏನ್ ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಲ್ಲೊಂದು ಮಾತು ಹೆಚ್ಚರ ಸೇಳಿ ಮುಂದಕ್ಕೆ ಹೋಗ್ತೀನಿ. ನಂಬಿದರೆ ಹಿಂಬು, ನಂಬದಿರುತ್ತೊಡೆ ಬಂಬು. ಭಗವಂತ ಅನ್ನುವವ ಈ ಬೆರಳಿಲ್ಲ ಅಂದ್ರೆ ಬರೆಯಕ್ಕಾಗಲ್ಲ ಗುರುಗಳೇ. ಅದೇನು ಈ ಬೆರಳಿದ್ರೇನೆ ನಂಬಿಕೆಯಿಂದ ನಾವು ಬರೆಯಕ್ಕಾಗಲ್ಲ ಅಥವಾ ಬರೆಯಕ್ಕಾಗಲ್ಲ. ನೋಡ ಚೆನ್ನಾಗಿಟ್ಟಿದ್ದಾರೆ ಅಂತ ಇಷ್ಟು ಬೆರಳು ಜೊತೆಗೆ ನಾವು ಪೆನ್ ಹಿಡ್ಕೊಳ್ಬೇಕಾದ್ರೆ ಎಷ್ಟು ಪ್ರಧಾನವಾದ ಇದು ಅಂತಕ್ಕಂಥದ್ದೇ ಬಹುಶಃ ಆಗತ್ತೆ ಅಂತಕ್ಕಂಥದ್ದಲ್ಲ. ನಿಮಗೆ ಯಾವ ಸಂಖ್ಯೆ ಯಾವತ್ತು ಒಂದು ಚಮತ್ಕಾರವನ್ನ ಸೃಷ್ಟಿ ಮಾಡಿಬಿಡ್ಬೋದು ಗೊತ್ತಿಲ್ಲ. ಬಹುಶಃ ನಿಜ, ಇದು ಶುಕ್ರನ ಪರ್ವವೂ ನಿಜ. ಈ ಶುಕ್ರನಿಗೆ ಸಂಬಂಧಪಟ್ಟ ಕೆಲವು ಸಂಖ್ಯೆಗಳಿದಾವೆ, ಒಂದೇ ಅಂತಲ್ಲ. ನೀವು ನಿಧಾನಕ್ಕೆ ಅವಲೋಕನ ಮಾಡಿ. ಎಷ್ಟು ಅಂತಂದ್ರೆ 6, 15, 24, 42. ಇನ್ಯಾವುದರಿಂದ ಚೆಕ್ ಮಾಡಿ, ನೀವೇ ಮಾಡಿಕೊಡಿ. ಆ ಸಂಖ್ಯೆಗಳನ್ನ ಮಹಾಲಕ್ಷ್ಮಿಗೆ ಈ ಕೆಂಪು ವರ್ಣ ಬಹಳ ಇಷ್ಟವಂತೆ, ಬಹಳ ಬಹಳ ಇಷ್ಟ. ನೀವು ಅದರಲ್ಲೂ ಕೂಡ ಕಾಣಿಸ್ಬೇಕು ಅಂತೇನಿಲ್ಲ, ಇಷ್ಟು ಶುಕ್ರ ಪರ್ವವೇ ಇದೆ. ಅದಕ್ಕಾಗಿ ಕೆಂಪು ಚಂದನ ಪುಡಿ ಚೆನ್ನಾಗಿ ನೀರಲ್ಲಿ ಕಲಸಿಬಿಟ್ಟು ದಾಳಿಂಬೆ ಕಡ್ಡಿಯಿಂದ ಅಥವಾ ಬೆಳ್ಳಿ ಕಡ್ಡಿಯಿಂದ ಅದನ್ನು ಹತ್ತಿ ಆ ಸಂಖ್ಯೆಗಳನ್ನು ಬರೆಯೋದು. 6, 15, 24, 42. ಮತ್ತು ನಿಧಾನಕ್ಕೆ ಈ ಬೆರಳಲ್ಲಿ ಕೂಡ ತಗೊಂಡು ಈ ಕಡೆ ಬರೆಯುವಂಥ. ನಿಮ್ಮ ಹತ್ರ ಹೀಗೆ ಮಾಡ್ಕೊಳ್ತಾ ಅದು ಸಂಖ್ಯೆಗಳು ಬರೆದು ಬಿಟ್ಟಾದ್ಮೇಲೆ ಅದು ಕೂಡ ಶುಕ್ರವಾರ ದಿವಸ ಶುಕ್ರನ ಹೋರಾಟ 6 ರಿಂದ 7. ಆ ಸಂದರ್ಭದಲ್ಲಿ ಈ ಚಿನ್ಮುದ್ರೆ ಹಾಕೊಂಡು ಕುಳಿತುಕೊಳ್ಳುವಂಥದ್ದು. ಮೊದಲಿಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಸೆಲ್ಫ್ ಡಿಸಿಪ್ಲಿನ್ ಇಸ್ ದ ಫಸ್ಟ್ ರೂಲ್ ಅಂತ ಹೇಳ್ತಾನೆ. ನೀವು ಮೊದಲು ನಿಮಗೆ ನೀವೇ ಒಂದು ಪವರ್ ಹೌಸ್ ಆಗ್ಬೇಕಿಲ್ಲಿ. ಹಾಗೆ ನೀವು ಕಣ್ಣು ಮುಚ್ಚಿಕೊಂಡು ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡೋದು ಹೇಗೆ ಅಂತಂದ್ರೆ, ಅದು ನಾವು ಯಾರಾದ್ರೂ ಹೆಸರು ಹಿಡಿದು ಕರೆದ್ರೆ ಅವನು ಕೇಳಿಸಿದ್ರೆ ಅವನು ಬರಲ್ವಾ? ಹಾಗೆ ಆ ಮಹಾಲಕ್ಷ್ಮಿಗೆ ನೀವು ಕನೆಕ್ಟ್ ಆಗಬೇಕಾದ್ರೆ ಆ ಶುಕ್ರನ ಹೋರಾ ಸಂದರ್ಭದಲ್ಲೇ ಈ ಮುದ್ರೆಯನ್ನು ಮಾಡ್ಕೊಳ್ತಾ, ಚಿನ್ಮುದ್ರೆಯನ್ನ ಮಾಡ್ಕೊಳ್ತಾ ನೀವು ಒಂದು ಕಡೆ ಕೆಂಪು ಆಸನವನ್ನ ಮಾಡಿಕೊಂಡು, ಅಥವಾ ನಿಮಗೆ ಆ ರಕ್ತಚಂದ್ರ ಸಿಗ್ಲಿಲ್ಲ ಅಂತಂದ್ರೆ ರೆಡ್ಡಿಂಗ್ ಪೆನ್ನಲ್ಲಿ ಕೂಡ ನೀವು ಬರ್ಕೊಳ್ತಕ್ಕಂತಹದ್ದನ್ನ ಮಾಡ್ಕೊಳ್ಬಹುದು. ಅಭ್ಯಂತರ ಅದೊಂದು ಪರ್ಸೆಂಟೇಜ್ ಕಡಿಮೆ ಆಗಬಹುದು. ರಕ್ತಚಂದನಕ್ಕೆ ಪೂರ್ಣ ಫಲ ಇರುತ್ತೆ. ಈ ಚಿನ್ಮುದ್ರೆ ಮಾಡಿಕೊಂಡು ಬರೆಯುವಂಥದ್ದು ಆ ಯೂನಿವರ್ಸ್ಗೆ ಕನೆಕ್ಟ್ ಆಗ್ತಕ್ಕಂತಹದ್ದು. ಬಹಳ ಪ್ರಮುಖವಾಗಿ ನನಗೆ ಹಣ ಬೇಕು ಅನ್ನೋದನ್ನ ತನ್ಮಯವಾಗಿ ಈ ಮಗು ಹಠ ಹಿಡಿದು ಬಿಟ್ರೆ, ನನಗೆ ಚಾಕ್ಲೇಟ್ ಬೇಕೇ ಬೇಕು ಅಂತ ಆ ಮಗು ರಚ್ಚೆ ಹಿಡಿದು ಬಿಟ್ರೆ, ಅಮ್ಮನೋ ಅಪ್ಪನೋ ಅವ್ರು ಇನ್ನೂ ಗಟ್ಟಿ ಇದ್ರೆ ಒಂದಷ್ಟು ಕರುಣೆ ಬಂದ್ಬಿಡುತ್ತೆ. ಸರಿ ಬಿಡು, ಕೇಳ್ತಾ ಇದೆ, ಆರೋಗ್ಯ ಹಾಳಾಗುತ್ತೆ ಅಂದ್ರೆ ಕೇಳ್ತಾ ಇಲ್ಲ ಅಂತೇಳಿ ಕೋಪದಲ್ಲಿ ಅವ್ರು ಏನೋ ಮಾಡ್ಕೊಡ್ತಾರಲ್ಲ, ಓಡಿಸ್ಬಿಡ್ತಾರೆ. ನೀನು ಒಳ್ಳೆಯದನ್ನೇ ಖುಷಿಯಿಂದ ಕೇಳಿದ ಅದನ್ನು ಮತ್ತು ಕೊಡ್ತಾರೆ, ಅದು ಆರೋಗ್ಯಪೂರ್ಣವಾಗಿ ಕೊಡ್ತಾರೆ. ಹಾಗೆ ನಿಮ್ಮ ಮತ್ತೆ ಆ ಸ್ಪೇಸ್ ಭಗವಂತನ ಮಧ್ಯೆ ಇರತಕ್ಕಂಥದ್ದು, ನೀನು ಕೇಳ್ತಾ ಇರೋದೇ ಆರೋಗ್ಯ ಹಾಳಾಗುವಂಥದ್ದು ಅಥವಾ ನಿನಗೆ ಅಧಿಕಾರ ಹಾಳಾಗುವಂಥದ್ದು, ನಿನಗೆ ಹಣ ಹೆಚ್ಚಿಗೆ ಬಂದ್ರೆ ಮದ ಏರುವಂಥದ್ದು ಇದ್ರೆ ಅವನು ಕೊಡೋದಿಲ್ಲ. ಅಷ್ಟೇ, ಅವನು ಕೊಡೋದಿಲ್ಲ. ಲೈಸೆನ್ಸ್ ಯಾವಾಗ ಕೊಡ್ತಾರೆ ಹೇಳಿ? ನಮಗೆ ಒಂದು 18 ವರ್ಷ ಆದ್ಮೇಲೆ 20 ವರ್ಷ ಆದ್ಮೇಲೆ ಕೊಡ್ತಾರಲ್ಲ, ಹಾಗೆ ಅದೊಂದು ಲೈಸೆನ್ಸ್ ನೀವು ಮಾಡ್ಕೊಂಡು ಹೋಗ್ತಿದ್ರೆ
ಒಂದು ದಿನ ನಿಮಗೆ ಪ್ರತಿಫಲ ಸಿಗುತ್ತೆ. ನಂಬಿಕೆಯಿಂದ ಇಟ್ಟು ನೀವು ಆ ಸಂಖ್ಯೆಗಳನ್ನು ಬರೆದು ಬಿಟ್ಟು ಶುಕ್ರ ಪರ್ವದ ಮೇಲೆ ಬರೆದ ಆದ ಮೇಲೆ ನೀವೊಂದು 10 ಸಲ ನನಗೆ ಮನಸ್ಸಲ್ಲೇ ನೀವು ಆ 1 ತಾಸು ಇರುತ್ತೆ, ನೀವೊಂದು 10 ನಿಮಿಷ ಮಾಡ್ತೀರೋ 20 ನಿಮಿಷ ಮಾಡ್ತೀರೋ, ಅಲ್ಲಿ ಮನಸ್ಸಲ್ಲಿ ನಿಮ್ದೆಲ್ಲ ಮಾನಸಿಕ ಎಲ್ಲ ಹೇಳಿಕೊಡ್ತಾರೆ. ನನಗೆ ಇಷ್ಟು ನೋವುಗಳಿದೆ, ಇಷ್ಟು ವ್ಯಥೆಗಳಿದೆ, ನನ್ನ ಬದುಕು ಈ ಒಂದು ಈನ ಕತೆ ಹೇಳೋ ಥರ ಸ್ಟೋರಿ ಆಗಿದೆ, ನನಗೆ ಆ ಹಂತಕ್ಕೆ ಹೋಗಬಾರ್ದು, ಖುಷಿಯಿಂದ ಸಂತೋಷವಾಗಿ ನನ್ನ ಕುಟುಂಬವನ್ನು ಪೋಷಣೆ ಮಾಡಬೇಕು, ಲಾಲನೆ ಪಾಲನೆ ಮಾಡಬೇಕು, ಒಂದು ಸಲ ಆತ್ಮಾವಲೋಕನ ಮಾಡಿಕೊಂಡಿದ್ದೇನೆ, ನನ್ನದು ಬಹಳಷ್ಟು ತಪ್ಪುಗಳಿದೆ, ಇನ್ನು ಈ ತರಹದ ತಪ್ಪುಗಳನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅನೇಕವಾಗಿರ್ತಕ್ಕಂಥ ಕಾಮ ಕ್ರೋಧ ಲೋಭ ಮೋಹ ಮದ ಮನಸ್ಸನ್ನು ನಡೆದುಕೊಂಡಿದ್ದೇನೆ, ನನ್ನ ಸಂಸಾರವನ್ನು ಸಾಂಗೋಪಾಂಗವಾಗಿ ವಿಧಿವತ್ತ ಕ್ರಮಬದ್ಧವಾಗಿ ನಿನ್ನದೇ ಆಗಿರ್ತಕ್ಕ ದೇಹ ಸಂಖ್ಯೆಯೊಂದಿಗೆ ಮಾಡಿಕೊಂಡು ಹೋಗ್ತಿರುತ್ತೇನೆ. ನನ್ನ ಮನಸ್ಸಿಗೆ ಯಾವುದೇ ತರಹದ ವಿಕಲ್ಪಗಳನ್ನು ಕೊಡಬೇಡ, ನನಗೆ ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿ ಮಾಡಬೇಡ, ಆಹ್ಲಾದ ಆನಂದವನ್ನು ಕೂಡ ಸಂತೋಷವನ್ನು ಉಂಟು ಮಾಡತಕ್ಕಂಥ ಮನಸ್ಸಲ್ಲಿ ಹೇಳಿಕೊಡ್ತಾ ನನಗೆ ಯಥೇಚ್ಛವಾಗಿ ಭೋಗ ಭಾಗ್ಯಗಳೆಲ್ಲ ಜೊತೆಗೆ ನಿನ್ನ ಸೇವೆಯನ್ನು ಮಾಡತಕ್ಕಂಥದ್ದು, ನನಗೆ ಅಹಂಕಾರ ಕೊಡಬೇಡ, ನಿನ್ನ ಸೇವೆ ಮಾಡ್ತಕ್ಕಂಥ ಕಾರುಣ್ಯ ಮೂರ್ತಿ ನನಗೆ ಕರುಣಿಸಿಕೊಡು ಅಂತ ಹೇಳಿ ನೀವು ಬೇಡ್ತೀನಿ ಅಂತಂದ್ರೆ ನಿನಗೆ ಎಷ್ಟು ಮನಸ್ಸಲ್ಲಿ ಬರುತ್ತೋ ನನಗೆ ಆ ನಿಧಿಯನ್ನ ಕೊಡು ಅಂತ ಕೇಳ್ತೀರೋ, ನನ್ನ ವಿಧಿಯನ್ನ ಬದಲಿಸು ಅಂತ ಹೇಳ್ತೀರೋ, ಏನು ಮಾಡ್ಕೊಳ್ತಾ ಕೊನೆಯದಾಗಿ ಒಂದಷ್ಟು ಮಂತ್ರವನ್ನ ಹೇಳಿಕೊಡ್ತಿದ್ರೆ ಓಂ ಶ್ರೀಂ 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 ಮಹಾಲಕ್ಷ್ಮೀ ನಮಃ, ಓಂ ಶ್ರೀಂ 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 ಮಹಾಲಕ್ಷ್ಮೀ ನಮಃ, ಓಂ ಶ್ರೀಂ 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 ಮಹಾಲಕ್ಷ್ಮೀ ನಮಃ. ಇದೆಲ್ಲ ನಾನು ಕಣ್ಣು ಮುಚ್ಕೊಂಡು ನಿಮಗೇನು ಹೇಳಿದ್ನೋ ಇದನ್ನು ನೀವು ಮನಸ್ಸಲ್ಲೇ ಲಿಪ್ ಮೂಮೆಂಟ್ ಇಲ್ಲದೆ ಹೇಳಿಕೊಳ್ತೀನಿ ಅಂತಂದ್ರೆ 6 ಶುಕ್ರವಾರಗಳನ್ನ ಮಾಡ್ತೀನಿ ಅಂತಂದ್ರೆ ಗೊತ್ತಿಲ್ಲ, ಮಹಾಲಕ್ಷ್ಮಿ ತುಂಬಾ ಬ್ಯುಸಿ ಇರ್ತಾಳೆ, ಎಷ್ಟೋ ಕೆಲಸದಲ್ಲಿ ಇದ್ರೂ ಕೂಡ ಓಡಿ ಬರ್ಬೇಕಾಗುತ್ತೆ. ನೀವು ಅವಳ ಕರೆದು ಬಿಟ್ಟಿದ್ದೀರಿ, ಅವಳ ಬಂದೇ ಬರುತ್ತಾಳೆ, ನಿಮಗೆ ಬೇಕಾಗಿರೋ ಹಣವನ್ನ ಯಾವ ರೂಪದಲ್ಲಿ ಕೊಡುತ್ತಾಳೋ ಅದೇ ಆ ರೂಪ ಅವಳದ್ದಾಗಿರುತ್ತೆ. ಖಂಡಿತವಾಗ್ಲೂ ಗುರುಗಳೇ, 6 ಶುಕ್ರವಾರಗಳು ನಾವು ಏನು ಮಾಡಬೇಕು, ಜೊತೆಗೆ ಸಂಖ್ಯೆಗಳು 6, 15, 24, 42 ಅನ್ನೋದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ರಿ. ಇನ್ನು ಮಾಡೋದು ಒಂದೇ ನಾವು ಬಾಕಿ ಅಂತ ಹೇಳ್ಬೋದು. 6 ಶುಕ್ರವಾರಗಳಾದ್ಮೇಲೆ ಲೈಫಲ್ಲಿ ಯಾವ ರೀತಿ ಮಿರಾಕಲ್ಸ್ ಆಗುತ್ತೆ ಅಂತ ನಾವೇ ನೋಡಬಹುದು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ತುಂಬಾ ಸಿಂಪಲ್ ಆಗೇ ಇರುತ್ತೆ ಗುರುಗಳು ತಿಳಿಸ್ಕೊಡುವಂತಹ ರೆಮಿಡೀಸ್ ಅಂತಾನೆ ಹೇಳ್ಬೋದು. ಇದನ್ನ ನೀವು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.